ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಸಿಕ್ಕಾಪಟ್ಟೆ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡೋದಿದೆ. ಫುಲ್ಲು ಹೆಂಗೆ ಅಂದರೆ ಇವತ್ತು ತಿಂದು ಸಾಕಪ್ಪ ಅನ್ನಬೇಕು ಅಷ್ಟು ಹಣ್ಣುಗಳು ಇವತ್ತು ಹಾರ್ವೆಸ್ಟ್ ಮಾಡೋಕ್ಕಿದೆ ಸ್ನೇಹಿತರೆ. ಹಾಗಾಗಿ ಬನ್ನಿ ಇವತ್ತು ಹಾರ್ವೆಸ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟು, ಹಾಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ ಅಂತ ಕೇಳಿಕೊಂಡು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು 3-4 ಡೇಸಿಂದನೂ ಕೂಡ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬೇಕು ಅಂದ್ಕೊಂಡು ತುಂಬಾ ನೋಡ್ತಾ ಇದ್ದೆ. ಬಟ್ ನನಗೆ ಟೈಮ್ ಸಾಕಾಗಿರಲಿಲ್ಲ, ಹಾಗಾಗಿ ನಾನು ಹಾರ್ವೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ವಾಟರ್ ಆ್ಯಪಲ್ ನೋಡ್ಬೋದು, ಇಲ್ಲಿ ಸಿಕ್ಕಾಬಟ್ಟೆ ಈ ಗಿಡದಲ್ಲಿ ಹತ್ರ ಒಂದು 3/4 kg ಮೇಲೆ ಬರುತ್ತೆ. ಒಂದು ಸೈಡು ಹಾರ್ವೆಸ್ಟ್ಗೆ ಕಾಯಿಗಳಾಗಿದ್ದರೆ ಇನ್ನೊಂದು ಸೈಡು ಇಲ್ಲಿ ನೋಡ್ಬೋದು ಫುಲ್ ಫ್ಲವರಿಂಗ್ ಆಗ್ತಾಯಿದೆ. ಮತ್ತು ಒಂದು ರೀತಿ ಹೇಳಬೇಕು ಅಂದರೆ ಖುಷಿ ಆಗುತ್ತೆ ಆರ್ಗ್ಯಾನಿಕ್ಕಾಗಿ ನಾವೇ ಬೆಳೆದು ತಿನ್ನೋದ್ರಿಂದ ಸ್ನೇಹಿತರೆ. ಬನ್ನಿ ಇವತ್ತು ಸಿಕ್ಕಾಪಟ್ಟೆ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡೋಣ. ಕೆಳಗಡೆ ಫ್ಲೋರಲ್ಲಿ 2 ಹಣ್ಣುಗಳನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಮಾವಿನ ಗಿಡದಲ್ಲಿ ಇಲ್ಲಿ ಒಂದು ಬನಾನಾ ಮ್ಯಾಂಗೋ ಇತ್ತು, ಅದು ಸುಮಾರು ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನಾನು. ಹಣ್ಣಾಗಿ ಅದು ಕೆಳಗಡೆ ಪಾಟ್ ಒಳಗಡೆ ಬಿದ್ದುಬಿಟ್ಟಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡೋಕ್ಕೆ ಒಂಥರ ಏನು ಗಮ್ಮನ್ನುತ್ತೆ ಸ್ಮೆಲ್ಲು ನೋಡಿ. ಅಬ್ಬಬ್ಬ ಏನು ಸ್ಮೆಲ್ಲಿದೆ ಗೊತ್ತಾ. ಬನ್ನಿ ಫಸ್ಟು ಇದನ್ನು ನಾನು ಹಾರ್ವೆಸ್ಟೇ ಮಾಡಲಿಲ್ಲ, ಅದೇ ಬಂದು ಬಿದ್ದಿದ್ದರಿಂದ ಈಗ ನಾನು ಹಂಗೆ ಹಾರ್ವೆಸ್ಟ್ ಮಾಡ್ದಂಗೆ ವಿಡಿಯೋ ಮಾಡ್ಕೋತೀನಿ ಅಷ್ಟೇ. ಕೆಳಗಡೆ ಇದು ಬಿದ್ದೋಗಿತ್ತಿದು, ಹಂಗಾಗಿ ಬನ್ನಿ. ನಾನು ಈ ಪುಟ್ಟಿನ ಯಾಕೆ ತಗೊಂಡಿದ್ದೀನಿ ಅಂದರೆ ಮೇಲ್ಗಡೆ ಆ್ಯಪಲ್ ಬೆರಿ ಸಿಕ್ಕಾಬಟ್ಟೆ ಆಗಿದ್ದಾವೆ, ಅದನ್ನು ಈ ಹಾರ್ವೆಸ್ಟ್ ಮಾಡಿದ್ರೆ ಈ ಪುಟ್ಟಿ ತುಂಬ ಆಗುತ್ತೆ. ಹಂಗಾಗಿ ಇದನ್ನು ನಾನು ಆ್ಯಪಲ್ ಬೆರಿ ಹಾರ್ವೆಸ್ಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕೀಳೋಕ್ಕೆ ಒಂಥರ ಬೇಜಾರು, ಗಿಡದಲ್ಲೇ ಇದ್ದರೆ ಚೆಂದ ಅನಿಸುತ್ತೆ, ಬಟ್ ಕೀಳಬೇಕಲ್ಲ, ಇಲ್ಲಾಂದರೆ ಹೋಗ್ಬಿಡುತ್ತೆ ಹಣ್ಣುಗಳು. ಇವತ್ತು ಒಂದು 3-4 ವೆರೈಟಿ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತೀನಿ. ಅಮೂಲಿನಿಗೆ ಹಾರ್ವೆಸ್ಟ್ ಮಾಡು ಅಂದೆ, ಅವಳು ಯಾಕೋ ಹಾರ್ವೆಸ್ಟ್ ಮಾಡೋ ಮನಸ್ಥಿತಿಲಿ ಅವಳಿಲ್ಲ. ಕರೆದೆ ಬರಲಿಲ್ಲ ಅವಳು. ಸೈಜ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದ್ರ ಹತ್ರ ಇದು 2 ಸೇರಿ 1/4 kg ಬರುತ್ತೆ, ಅಷ್ಟು ಸೈಜ್ ಇದೆ. ವೀಡಿಯೋದಲ್ಲಿ ಹಂಗೆ ಕಾಣಿಸಲ್ಲ, ಬಟ್ ನನಗೆ ಇಟ್ಕೊಂಡಾಗ ಹಣ್ಣು ವೆಯ್ಟು ಹಂಗೆ ಕಾಣಿಸುತ್ತೆ ನನಗೆ. ನನ್ನ ವೀಡಿಯೋಗಳನ್ನ ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ, ನನಗೂ ಕೂಡ ಖುಷಿ ಆಗುತ್ತೆ. ಮತ್ತು ನಂದು ಇನ್ನೊಂದು ತಪ್ಪೇನಪ್ಪ ಅಂದರೆ ವಿಡಿಯೋನ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಇನ್ನೊಂದೇ ಒಂದಿದೆ, ಇದು ಅದಿನ್ನೂ ಸ್ವಲ್ಪ ದೊಡ್ಡದಾಗಬೇಕನ್ನೋ ಇಲ್ಲ, ತೆಗೆದುಬಿಡ್ತೀನಿ ಅದನ್ನು. ನೋಡಿ ಇಷ್ಟು ವಾಟರ್ ಆ್ಯಪಲ್ಲು ಸಿಕ್ಕಿರೋದು ಈ ಸಲ. ಬನ್ನಿ ಇವಾಗ ಮೇಲ್ಗಡೆಗೆ ಹೋಗೋಣ. ಮೇಲ್ಗಡೆ ಹೋಗಿ ಅಲ್ಲಿ ಇನ್ನೂ ಏನೇನು ಹಣ್ಣುಗಳು ಬಿಟ್ಟಿದ್ದಾವೆ, ಜೊತೆಗೆ ಇನ್ನೂ ಯಾವ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಮೇಲ್ಗಡೆ ಬಂದಿದ್ದೀನಿ. ಯಪ್ಪ ಎಷ್ಟು ತಣ್ಣಗಿದೆ ಗೊತ್ತಾ, ಕೂಲಾಗಿ ವೆದರು. ಈಗ ಟೈಮು 5 ಗಂಟೆ. ತುಂಬ ಇವತ್ತು ಯಾಕೆ ಸ್ವಲ್ಪ ಬಿಸಿಲು ಕಮ್ಮಿ, ಬಟ್ ಆದರೆ ಸೆಕೆ ಜಾಸ್ತಿ ಇದೆ. ನೋಡೋಕ್ಕೆ ಒಂಥರ ಚೆಂದ ನೋಡಿ. ನೋಡಿ ಮೋಡಗಳು ಹೆಂಗೆ ಕಾಣ್ತಾ ಇದೆ ಅಂತ. ಈಗ ನೋಡಿ ಸೀಬೆ, ಇದು ಬೀಟ್ರೂಟ್ ಕಲರ್ ಇರುವಂಥ ಸೀಬೆ. ಒಳಗಡೆ ಕಲರ್ ನೋಡಿ. ಇದು ಇನ್ನು 4 ಕಾಯಿ ಸಿಗುತ್ತೆ ಇವತ್ತು.
ಇನ್ನು ನೆಕ್ಸ್ಟು ನಾನು ಮತ್ತೆ ಇದು ಇನ್ನು ನೆಕ್ಸ್ಟ್ ಹಾರ್ವೆಸ್ಟ್ ಆಗೋದನ್ನೇ ಮತ್ತೆ ಒಂದು ರೌಂಡ್ ಕಟ್ಟಿಂಗ್ ಮಾಡಬೇಕು ನಾನು. ಕಟ್ಟಿಂಗ್ ಮಾಡಾದ್ಮೇಲೆ ಮತ್ತೆ ಹೊಸ ಬ್ರಾಂಚಸ್ ಏನು ಬರುತ್ತೆ ಅದರಲ್ಲಿ ಫ್ಲವರಿಂಗ್ ಆಗಿ ಕಾಯಿಗಳು ಸಿಗ್ತವೆ. ಇನ್ನು ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋರು ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ವಿಡಿಯೋಗಳು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ. ಮತ್ತು ಇನ್ನೊಂದೇನು ಅಂದರೆ ಯಾವ್ಯಾವ ಊರುಗಳಿಂದ ನನ್ನ ಚಾನಲನ್ನು ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ 4 ಬೀಟ್ರೂಟ್ ಕಲರು ಸೀಬೆ ಸಿಕ್ಕಿರೋದು, ಒಂದು ಬನಾನಾ ಮ್ಯಾಂಗೋ, ವಾಟರ್ ಆ್ಯಪಲು. ಈಗ ಗಿಡ ಪೂರ್ತಿ ಖಾಲಿ ನೋಡಿ, ಇದು ಒಂದೇ ಬಂದಿದೆ. ನೆಕ್ಸ್ಟು ಈಗ ಇದನ್ನು ಕಟ್ ಮಾಡಿ ಒಂದಷ್ಟು ಕಟ್ಟಿಂಗ್ ಮಾಡಬೇಕು. ಒಂದು ಸ್ವಲ್ಪ ಬುಡಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಮತ್ತು ಈ ಕಡೆ ಒಂದು ಮೋಸಂಬಿ ಇದೆ, ಫುಲ್ ಹಣ್ಣಾಗಿದೆ ಸ್ನೇಹಿತರೆ ನೋಡಿ. ಇಷ್ಟು ಇಲ್ಲಿ ನೋಡಿ, ಇದು ಟೇಬಲ್ ಲೆಮನ್ನು. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಷ್ಟೇ. ಗಮ್ಮನ್ನುತ್ತೆ ನೋಡಿ. ಇಲ್ಲಿ 3 ತೆಗೆದಿದ್ದೀನಿ. ಮತ್ತು ಈ ಕಡೆ ಎಲ್ಲ ಹೊಸವಾಗ್ತಿದ್ದಾವೆ. ಜೊತೆಗೆ ಇದರಲ್ಲಿ ಪಾಲಕ್ ಸೊಪ್ಪು ಎಲ್ಲ ಇದೆ ನೋಡಿ. ಪಾಲಕ್ ಸೊಪ್ಪು ಮತ್ತು ಭೃಂಗರಾಜನೂ ಕೂಡ ಇದೆ. ಇಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ ಟಬ್ಬಲ್ಲಿ. ಪುದೀನದ ಜೊತೆ ಭೃಂಗರಾಜನೂ ಇದೆ, ಪಾಲಕ್ ಸೊಪ್ಪು ಕೂಡ ಬರ್ತಾಯಿದೆ ಸ್ನೇಹಿತರೆ. ಇದು 2 in 1 ಅಂತಲೇ ಹೇಳ್ಬೋದು. ಇದು ನೋಡಿ 3 ಟೇಬಲ್ ಲೆಮನ್ ಸಿಕ್ಕಿದೆ. ಮತ್ತು ದಾಳಿಂಬೆ ಗಿಡ ಹಾಕಿದ್ದೀನಲ್ವ, ಅದೇ ಟಬ್ಬಲ್ಲಿ ಕರ್ಬೂಜ ಹಣ್ಣು ತಂದಿದ್ವಿ ನಾವು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಹಾಕಿದ್ದೆ ನೋಡಿ. ಫ್ಲವರಿಂಗ್ ಆಗಿದೆ ಮತ್ತು ಎಲ್ಲ ಈಚ್ಗಳು ಬರ್ತಾ ಇದ್ದಾವೆ. ಆ ಕಡೆ ಒಂದು ಇದು ಏನೋ ಕರ್ಬೂಜ ಗಿಡ ಬಂದಿದೆ, ಅದರಲ್ಲೂ ಕೂಡ ಆಲ್ರೆಡಿ ಒಂದು ಸೈಜ್ ಆಗಿರುವಂಥ ಒಂದು ಕಾಯಿ ಬಂದಿದೆ. ಇಲ್ಲಿ ನೋಡಿ, ಇದು ಒಂದು ರೀತಿ ಆರೆಂಜ್ ಇದು. ಮತ್ತು ಬಾರ್ಬಡಸ್ ಚೆರಿಲಿ ಬೆಳಗ್ಗೆ 1-2 ನೀರು ಹಾಕಕ್ಕೆ ಬಂದಿದ್ನಲ್ವ, ಆವಾಗ ಕಿತ್ಕೊಂಡು ತಿಂದೆ. ಬನ್ನಿ ಈಗ ಆ್ಯಪಲ್ ಬೆರಿ ತೆಗೆಯೋಣ. ಸಪೋಟ ಗಿಡದಲ್ಲೂ ನೋಡಿ ತುಂಬ ಫ್ಲವರಿಂಗ್ ಆಗ್ತಾಯಿದೆ. ನೀವೇ ಶಾಕ್ ಆಗ್ತೀರ ಗಿಡದ್ದು ತೂಕ ನೋಡಿಬಿಟ್ರೆ. ನೋಡಿ, ಇದೊಂದು ಪುಟ್ಟಿ ಪೂರ್ತಿ ಆಗುತ್ತೆ ಇವತ್ತು. ಇದು ಒಂದು ಪುಟ್ಟಿ ಪೂರ್ತಿ ಆಗುತ್ತೆ ಅನ್ಕೋತೀನಿ. ಇಲ್ಲೇ ಇಡ್ತೀನಿ ಇದನ್ನು, ತೆಗೋಣ ಬನ್ನಿ. ಆಗಲೇ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗೋಗಿದೆ. ಸೈಜ್ ನೋಡಿ, ನಾವೇ ಬೆಳೆದು ಹಿಂಗೆ ಹಾರ್ವೆಸ್ಟ್ ಮಾಡಿ ತಿನ್ನೋದಿದೆಯಲ್ಲ ಸ್ನೇಹಿತರೆ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ತುಂಬ ಜನ ನನಗೆ ಟೆರೆಸ್ ಗಾರ್ಡನ್ ಮಾಡಿದಾಗ ನನ್ನನ್ನು ಗೇಲಿ ಮಾಡಿದವರು ಇದ್ದಾರೆ. ಏನೋ ಇದು ಒಂದಷ್ಟು ದಿನ ಅಷ್ಟೇ ಮಾಡೋಕ್ಕಾಗೋದು ಅಂತ ಹೇಳಿದವರು ಇದ್ದಾರೆ. ಮತ್ತು ನನಗೆ ಇಲ್ಲ ಮಾಡ್ಬೋದು ಅಂತ ಸ್ಪಿರಿಟ್ ತುಂಬಿರೋಂಥವ್ರು ಕೂಡ ಇದ್ದಾರೆ ಸ್ನೇಹಿತರೆ. ಆದರೆ ನಾನು ಕೆಲವೊಂದು ನೋಡಿ ಹಣ್ಣಾಗಿ ಉದ್ರೋಗಿದ್ವಲ್ವ, ಅವನು ಕೂಡ ಹಂಗೆ ಗೊಬ್ಬರಕ್ಕೆ ಆಗಲಿ ಅಂತ ಬಿಡ್ತಾಯಿದ್ದೀನಿ. ಈಗ ಇವಿಷ್ಟರಲ್ಲಿ ಹಿಂಗೆ ನಾನು ವಿಡಿಯೋ ಮಾಡಿಕೊಂಡು ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಮತ್ತು ಈಗ ಹಾರ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಎಷ್ಟು ಸಿಕ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇದಿಷ್ಟು ಅಂದರೆ ಪುಟ್ಟಿಲಿ ಇದೊಂದು ಪುಟ್ಟಿ ಆ್ಯಪಲ್ ಬೆರಿ ಸಿಕ್ಕಿರುವಂಥದ್ದು, ಗ್ರೀನ್ ಕಲರ್ ಆ್ಯಪಲ್ ಬೆರಿ. ಇದನ್ನು ಊಟಿ ಆ್ಯಪಲ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಇನ್ನೂ ಒಂದು 2-3 ಟೈಮು ಇದನ್ನು ನಾನು ಹಾರ್ವೆಸ್ಟ್ ಮಾಡ್ಬೋದು. ಅಂದರೆ ಒಂದು ಸೈಡು ಹಾರ್ವೆಸ್ಟಿಗೆ ಬಂದಿರೋ ಕಾಯಿಗಳಾದರೆ, ಹಣ್ಣುಗಳಾದರೆ, ಇನ್ನೊಂದು ಕಡೆ ಫ್ಲವರಿಂಗು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ಇಷ್ಟು ಚೆನ್ನಾಗಿ ಕಾಯಿ ಬರೋದಕ್ಕೆ ನಾನು ಏನೇನೆಲ್ಲ ಕೇರ್ ಮಾಡ್ತೀನಿ ಗಿಡಗಳನ್ನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ, ಹಂಗೆ ಇದೇ ವಿಡಿಯೋದಲ್ಲಿ ನಾನು ನಮ್ಮ ಟೆರೆಸಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಬಂದಿದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ.
ನೋಡಿ ಅಲ್ಲಿ ನಾನು ಕರ್ಬೂಜ ಸಿಪ್ಪೆನ ಗಿಡಕ್ಕೆ ಗೊಬ್ಬರ ಆಗಲಿ ಅಂತ ಹಾಕಿದ್ದಿದ್ದು. ಇಲ್ಲಿ ನೋಡಿ ಒಂದು ಕರ್ಬೂಜ ಹಣ್ಣು ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್. ಇಲ್ಲಿ ಮತ್ತೆ ಫ್ಲವರ್ ಆಗ್ತಾಯಿದೆ, ಮತ್ತು ಅದರಲ್ಲೂ ಕೂಡ ಫ್ಲವರ್ ಆಗ್ತಾಯಿದೆ ನೋಡಿ. ಅಲ್ಲಿ ಇಲ್ಲೂ ಫ್ಲವರ್ ಆಗ್ತಾಯಿದೆ. ಒಂದು ರೀತಿ ಏನೋ ಒಂಥರ ಖುಷಿ ಇರುವೆ ತೊಡ್ದು ಕೈಗಿಲ್ಲ ನೋಡಿ. ನೋಡಿ ಸೀಬೆ ಅಂತೂ ಸಿಕ್ಕಾಪಟ್ಟೆ ಈ ಸಲ. ಅದರ ಜೊತೆಗೆ 2 ಬಂಚು ದ್ರಾಕ್ಷಿನೂ ತೆಗೆದಿದ್ದೀನಿ ಇವತ್ತು. ಹಣ್ಣಾಗೋಕ್ಕೆ ಬಿಡ್ತಾಯಿಲ್ಲ ಅದನ್ನು ಪಕ್ಷಿಗಳು ಎಲ್ಲ ಕಿತ್ಕೊಂಡು ತಿಂತಾಯಿದ್ವು. ಹಾಗಾಗಿ ನಾವು ಒಂದೆರಡು ಟೇಸ್ಟ್ ಮಾಡಬೇಕಲ್ವ ಹಾಕಿರೋದಕ್ಕೆ. ಹಾಗಾಗಿ ಎಷ್ಟು ಪಕ್ಷಿ ತಿನ್ನುತ್ತೋ ತಿಂದುಬಿಟ್ಟು ಇನ್ನಿಷ್ಟು ಉಳಿದಿದೆ. ಆ್ಯಪಲ್ ಬೆರಿನೂ ಕೂಡ ಇಷ್ಟು ಇವತ್ತಿನ ಹಾರ್ವೆಸ್ಟಲ್ಲಿ ಒಂದೇ ಗಿಡದಲ್ಲಿ ಇಷ್ಟು ಆ್ಯಪಲ್ ಬೆರಿ ಸಿಕ್ಕಿದೆ ಸ್ನೇಹಿತರೆ. ಬನ್ನಿ ಆವಾಗಲೇ ತೆಗೆದಿರುವಂಥ ಹಣ್ಣುಗಳನ್ನು ತೋರಿಸ್ತೀನಿ ನಿಮಗೆ. ನೋಡಿ ಇವತ್ತು ಇಷ್ಟು ಹಣ್ಣುಗಳು ನನ್ನ ಟೆರೆಸ್ನಲ್ಲಿ ಹಾರ್ವೆಸ್ಟ್ ಮಾಡಿರೋದು. ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ನಿಜವಾಗ್ಲೂ. ನಿಮಗೆಲ್ಲ ಹೆಂಗೆ ಅನಿಸ್ತಿದೆ ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ. ಬನ್ನಿ ಈಗ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಯಾವ್ಯಾವ ವೆರೈಟಿಯ ಫ್ರೂಟನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು. ಇದು ಮೋಸಂಬೆ, ಇದು ಬನಾನಾ ಮ್ಯಾಂಗೋ, ವಾಟರ್ ಆ್ಯಪಲು, ರೆಡ್ ಕಲರು ಸೀಬೆ ಅಂದರೆ ಬೀಟ್ರೂಟ್ ಕಲರ್ ಸೀಬೆ, ಇದು ಟೇಬಲ್ ಲೆಮನ್ನು, ಮತ್ತು ಆ್ಯಪಲ್ ಬೆರಿ, ದ್ರಾಕ್ಷಿ. ಇದಿಷ್ಟು ಇವತ್ತಿನ ಹಾರ್ವೆಸ್ಟ್ ಸ್ನೇಹಿತರೆ. ಇವತ್ತಿನ ಹಾರ್ವೆಸ್ಟ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟು. ಇನ್ನೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ಪ್ಲೀಸ್ ನನ್ನ ಚಾನಲ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಹೆಚ್ಚು ಶೇರ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.